ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಕೂಡ CM ಕೂಡ ಹೇಳಿದ್ದಾರೆ ಮಾಡ್ತೀವಿ ಅಂತ. ತಾವು ಕೂಡ ಒಬ್ರು ಆಕಾಂಕ್ಷಿ ಇದ್ದೀರಾ ಅದರಲ್ಲಿ ಈಗ ಅಂತ? ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳಿದಾರಲ್ವಾ, ಪಕ್ಷ ಮಾಡುತ್ತೆ, ಮುಖ್ಯಮಂತ್ರಿಗಳು ನಿರ್ಧಾರ ತಗೋತೀನಿ ಎಂದಿದ್ದಾರೆ, ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಿದ್ದಾರೆ, ಪಕ್ಷ ಕೆಲವೊಂದು ನಿರ್ಧಾರಗಳನ್ನ ತಗೊತಾರೆ, ಅದರದ್ದೇ ಆದ ಸಮಯ ಇರುತ್ತೆ. ಇಡೀ ರಾಜ್ಯದ ದೃಷ್ಟಿಕೋನ ಇಟ್ಕೊಂಡು ಕೆಲವೊಂದು ಜವಾಬ್ದಾರಿಗಳು ಕೊಡುವಂಥದ್ದು ಇರುತ್ತೆ, ಸ್ಥಾನಮಾನಗಳಿರುತ್ತೆ. ಪಕ್ಷದ ಇತಿಮಿತಿಯಲ್ಲಿ ನಾವು ಮಾತಾಡಬೇಕಾಗುತ್ತೆ. ಒತ್ತಾಯ ಇದೆಯಾ ಮೇಡಮ್? ನಿಮಗೆ ಸಿಗಬೇಕು ಅನ್ನೋ ಒತ್ತಾಯ ಇದೆಯಾ? ಕೊಡ್ಲಿ ಅಂತಾನೆ ನಂದು ಒತ್ತಾಯ ಇದೆ. ಅದು ಯಾರು ಕ್ಷೇತ್ರನ ಪ್ರತಿನಿಧಿಸಿರ್ತಾರೆ, ಸದಾಕಾಲ ಜನರ ಜೊತೆ, ಬಡವರು ರೈತರ ಜೊತೆ ಒಡನಾಟ ಇಟ್ಕೊಂಡು ಒಂದು ಕ್ಷೇತ್ರನ ಸುಧಾರಿಸಿ ಸಮಸ್ಯೆಗಳ ಬಗ್ಗೆ ಅರಿವು ತಿಳುವಳಿಕೆ ಇಟ್ಕೊಂಡು ಸದನಕ್ಕೆ ಬಂದರೆ ಇಡೀ ರಾಜ್ಯದ ಮಹಿಳೆಯರು ಮತ್ತು ಎಲ್ಲರ ವಿಚಾರಗಳ ಬಗ್ಗೆ ತಿಳ್ಕೊಂಡಿರುವಂಥವ್ರು ಬರಲಿ ಸದನಕ್ಕೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಮಾತುಕತೆ ನಡೀತಿದೆ ಸರ್ ಮೇಡಮ್. ಮುನಿಯಪ್ಪ ಬದಲಿಗೆ ನಿಮಗೆ ಕೊಡಬೇಕು ಅಂತ ಇಟ್ಟಿದ್ದಾರೆ, ಮಾತುಕತೆ ನಡೀತಿದೆ ಅಂತ ಇದೆ, ಅದ್ರ ಬಗ್ಗೆ ನಿಮ್ಮ ಪಕ್ಷದ ಹಂತದಲ್ಲಿ ಪಕ್ಷದ ನಾಯಕರು, ಹಿರಿಯರು, ರಾಜ್ಯದಲ್ಲಿ ಪಕ್ಷ ಕಟ್ಟಿರುವಂಥವ್ರು, ಕೇಂದ್ರದಲ್ಲಿ ಪಕ್ಷ ಕಟ್ಟಿರುವಂಥವ್ರು, ಅವರ ವೇದಿಕೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಅದು ನಮ್ಮ ಗಮನಕ್ಕೆ ಬಂದಿರಲ್ಲ, ವೈಯಕ್ತಿಕವಾಗಿ ಕೂಡ ನಮ್ಮ ಗಮನಕ್ಕೆ ಬಂದಿರಲ್ಲ. ಪಕ್ಷದ ಆರೋಗ್ಯಕರ ಹಿತದೃಷ್ಟಿಯಿಂದ 100 ಚರ್ಚೆ ಆಗ್ಬೋದು, ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನು ನಿರ್ಧಾರ ತಗೋತಾರೋ ಅದನ್ನು ನಾವು ಗೌರವಿಸಬೇಕಾಗುತ್ತೆ. ಅಲ್ಲ ಮೇಡಮ್, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹಾಗಾಗಿ ನೀವು ತಾವು ಕೇಳ್ಬೋದಲ್ವಾ ಅಂತ? ಸಚಿವ ಸ್ಥಾನ ಕೇಳೋದು ತಪ್ಪೇ ಅಲ್ಲ. ಪ್ರತಿಯೊಬ್ಬರಿಗೂ ಒಂದು ಏನಂತಾರೆ, ಒಂದು ಕ್ಷೇತ್ರದ ಕೆಲಸ ಮಾಡಿ ಮುಂದೆ ಇನ್ನೂ ಹೆಚ್ಚಿನ ಒಳ್ಳೆ ಅವಕಾಶ ಸಿಗಲಿ ಅನ್ನೋವಂಥದ್ದು ಬಯಸೋದು ತಪ್ಪಲ್ಲ. ಅದನ್ನು ಕೇಳಿರೋ ಸರಿ ತಪ್ಪು ಅನ್ನೋವಂಥದ್ದು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಯಾವಾಗ ಅವರು ಸ್ಥಾನಮಾನ ಕೊಡ್ತಾರೆ, ಪ್ರಾತಿನಿಧ್ಯತೆ ಕೊಡ್ತಾರೆ ಅನ್ನೋವಂಥದ್ದು ಪಕ್ಷನ ಜವಾಬ್ದಾರಿ ಸ್ಥಾನಕ್ಕೆ ತಂದಿರುವಂಥವ್ರು, ಪಕ್ಷ ಕಟ್ಟುವಂಥವ್ರು, ಒಂದು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರುವಂಥವ್ರು, ಇನ್ನೂ ಜವಾಬ್ದಾರಿಯಲ್ಲಿರೋರಿಗೆ ಮಾತ್ರ ಆ ಶಕ್ತಿ ಇರುತ್ತೆ. ಪ್ರತಿ ಕ್ಷೇತ್ರನ ಪ್ರತಿನಿಧಿಸೋರ್ಗೆ ಆ ಶಕ್ತಿ ಇರಲ್ಲ. ನಾವು ಯಾವುದೇ ಒಂದು ಆಲೋಚನೆ ಬಂದಾಗೂ ಕೂಡ ನಮ್ಮ ಇತಿಮಿತಿಗೆ ಮಾತ್ರನೇ ನಾವು ಮಾತಾಡಬೇಕಾಗುತ್ತೆ. ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ನಮಗಿಂತ ಜವಾಬ್ದಾರಿ ಸ್ಥಾನದಲ್ಲಿ ಪಕ್ಷದಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರನ್ನ ಯಾವ ಸ್ಥಾನದಲ್ಲಿ ಕೂರಿಸ್ಬೇಕು, ಎಲ್ಲಿ ಕರ್ಕೊಂಡ್ಬರ್ಬೇಕು ಅನ್ನೋಂಥ ಅದಕ್ಕೆ ಆದ ಹಿರಿಯ ನಾಯಕರು, ಮುಖಂಡರು, ಕಾಂಗ್ರೆಸ್ ಪಕ್ಷನ ಭಾಳ ವರ್ಷಗಳ ಕಾಲ ಕಟ್ಟಿ ಸಂಘಟನೆ ಮಾಡಿ ಅಧಿಕಾರಕ್ಕೆ ತೊಗೊಂಬಂದಿರುವಂಥ ಎಂಥೋ ನಾಯಕರು ಇರ್ತಾರೆ. ಅವ್ರಿಗೆ ಮಾತ್ರ ಆ ಶಕ್ತಿ ಇರುತ್ತೆ, ಆಲೋಚನೆ ಮಾಡಬೇಕು ಅನ್ನೋ ಸ್ವತಂತ್ರ ಇರುತ್ತೆ. ಅಭಿಪ್ರಾಯ ಹೇಳ್ಬೋದು, ನನಗೊಂದು ಅವಕಾಶ ಕೊಡಿ, ನಾನು ಅವಕಾಶ ವಂಚಿತರು ಅಂತ ಕೇಳೋದು ತಪ್ಪಲ್ಲ. ಅವಕಾಶದಿಂದ ವಂಚಿತರು ಅಂತ ಹೇಳೋದು ತಪ್ಪಲ್ಲ, ಕೇಳ್ಬೋದು, ಹೇಳೋದು ಸ್ವತಂತ್ರ ಇದೆ. ಆದ್ರೆ ಮೇಡಮ್, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಾಗ ಅನುಭವ ಸಿಗತ್ತೆ, ಕೆಲಸ ಕಲಿತೀವಿ. ಮತ್ತೆ ವಿಶೇಷವಾಗಿ ಆ ಜಿಲ್ಲೆ ಕೊಟ್ಟಾಗ ನಮ್ಮ ಜಿಲ್ಲೆ ಅನ್ನೋ ಒಂದು ಅಭಿಮಾನ, ಒಂದು ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಉತ್ಸಾಹ ಇರುತ್ತೆ ಅನ್ನೋದಷ್ಟೇ. ಮೇಡಮ್, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ತಪ್ಪೋದಕ್ಕೆ KH ಮುನಿಯಪ್ಪ ಅವರ ಕಾರಣ ಅಂತ ಹೇಳ್ತಾರೆ SN ನಾರಾಯಣಸ್ವಾಮಿ ಅವರು. ಮೇಡಮ್, ಒಂದು ಕೆಲಸ ಮಾಡಿ, ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ, ಒಂದು ಜಿಲ್ಲೆಯಲ್ಲಿ ಒಂದು ನಾಯಕತ್ವದ ಜವಾಬ್ದಾರಿ ತಗೊಳ್ಳೋಕೆ ಅರ್ಹತೆ ಇಲ್ಲ ಅಂತ ಅವ್ರನ್ನ ದೂರ ಆಗಿದೆ. ಅವ್ರ ಜವಾಬ್ದಾರಿ ಏನಿರುತ್ತೆ, ಅವ್ರ ಜವಾಬ್ದಾರಿಗೆ ಇತಿಮಿತಿಯಾಗಿ ಕೆಲಸ ಮಾಡಲಿ. ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಆ ಇತಿಮಿತಿಯಲ್ಲಿ ಕೆಲಸ ಮಾಡಲಿ. ಇದಕ್ಕೆ ಹಿಂದೆನೇ ಅವ್ರು ಏನಕ್ಕೆ ಮಾತ್ರ ಅರ್ಹರು, ಏನಕ್ಕೆ ಅಲ್ಲ ಅನ್ನೋವಂಥದ್ದನ್ನ ನಾವೇನು ವೈಯಕ್ತಿಕವಾಗಿ ಹೇಳುವಂಥದ್ದು ಇಲ್ಲ. ಅದಾದ್ಮೇಲೆ ಯಾರೋ ಒಬ್ಬರು ವೈಯಕ್ತಿಕವಾಗಿ ಯಾರೋ ಒಬ್ಬರು ಸ್ಥಾನಮಾನ ನಿಲ್ಲಿಸ್ಲಿಕ್ಕೆ, ತಡಿಲಿಕ್ಕೆ ಯಾರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಜವಾಬ್ದಾರಿ ಆಗಿರುವಂಥ ಸ್ಥಾನಮಾನನ ಇನ್ನೂ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಖಂಡಿತ ಆಗಲ್ಲ ಅವೆಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದದ್ದ ಒಂದು ಸಿದ್ಧಾಂತಗಳ ಮೇಲೆ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ. ಯಾರೋ ಒಬ್ಬರಿಗೆ ಆ ಥರ ಶಕ್ತಿ ಇರುತ್ತೆ, ಒಬ್ಬರಿಗೆ ಸ್ಥಾನಮಾನ ಕೊಡೋವಂಥದ್ದು, ಸ್ಥಾನಮಾನ ಕಿತ್ಕೊಳ್ಳೋ ಅಂಥದ್ದು, ಆ ಥರ ಶಕ್ತಿ ಇರುತ್ತೆ ಅಂದರೆ ಅದು ಭ್ರಮೆ ಅಷ್ಟೇ, ಖಂಡಿತ ಇಲ್ಲ. ಪ್ರತಿಯೊಬ್ಬರು ಪರಿಶ್ರಮದಿಂದನೇ ರಾಜಕೀಯವಾಗಿ ಗೆಲ್ಲಿಕ್ಕಾಗುತ್ತೆ. ಪರಿಶ್ರಮ, ಕೃಷಿ ಇಲ್ಲದೆ ರಾಜಕಾರಣಿ ಆಗ್ಲಿಕ್ಕಾಗಲ್ಲ. ಆದರೆ ನಾವು ಪರಿಶ್ರಮ, ಕೃಷಿಯಿಂದ ಬರೋದು ಜನ ಪರವಾಗಿರುವಂಥ ಕೆಲಸ ಮಾಡಲಿಕ್ಕೆ. ಆಮೇಲೆ ದೇವರು, ಜನರು ಅವಕಾಶ ಕೊಟ್ಟಾಗ ಅದನ್ನು ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು, ಯಾರ ಸೇವೆಗೋಸ್ಕರ ಅದನ್ನು ಮುಡುಪಾಗಿಡಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ.